ಕೊಡಗಿನಲ್ಲಿ 8 ವರ್ಷವಾದರೂ ಸಹ ಸೂರು ಸಿಕ್ಕಿಲ್ಲ. ಮನೆ ಕೊಡುವುದಾಗಿ ಹೇಳಿ ಸರ್ಕಾರ ಮರೆತಂತೆ ಕಾಣಿಸ್ತಾ ಇದೆ. ಕರಡಿಗೋಡಿನ ಸಂತ್ರಸ್ತರ ಗೋಳನ್ನ ಕೇಳೋರೇ ಇಲ್ಲ. 8 ವರ್ಷವಾದರೂ ಸಹ ಸೂರು ಸಿಕ್ಕಿಲ್ಲ. ಮನೆ ಕೊಡ್ತೀವಿ ಅಂತ ಹೇಳಿದಂತಹ ಸರ್ಕಾರ ಹಾಗಾದ್ರೆ ಮರ್ತೇ ಬಿಡ್ತಾ. ಕರಡಿಗೋಡಿನ ಸಂತ್ರಸ್ತರ ಗೋಳನ್ನ ಕೇಳೋರಿಲ್ಲ, ಹೇಳೋರಿಲ್ಲ. ರಾಜಪೇಟೆ ತಾಲೂಕಿನ ಕರಡಿಗೋಡು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. 2018ರಲ್ಲಿ ಭೀಕರ ಪ್ರವಾಹಕ್ಕೆ ಕರಡಿಗೋಡು ತುತ್ತಾಗಿತ್ತು. 130ಕ್ಕೂ ಹೆಚ್ಚು ಮನೆ ಪ್ರವಾಹದಲ್ಲಿ ಆ ಸಂದರ್ಭದಲ್ಲಿ ಕೊಚ್ಚೋಗಿದ್ವು. ಮನೆ ಕೊಡಿಸುವ ಭರವಸೆಯನ್ನ ಸಿದ್ದರಾಮಯ್ಯ ಅವರು ನೀಡಿರ್ತಾರೆ. ಇಂದು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿದ್ದಾರೆ. ಜಾಗವೂ ಇಲ್ಲ, ಮನೆಯೂ ಇಲ್ಲ. ಈಗ ಸಂತ್ರಸ್ತರಿಗೆ ಹೀಗಾಗಿ ಸಂಕಷ್ಟದಲ್ಲಿದ್ದಾರೆ. ಮನೆ ಕೊಚ್ಚಿ ಹೋದ ಸ್ಥಳದಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ನದಿ ಪಕ್ಕದಲ್ಲೇ ಶೆಡ್ ಕಟ್ಕೊಂಡಿದ್ದಾರೆ. 35 ಕುಟುಂಬದವರು. ಬಹುತೇಕ ಜನರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಳೆಗೆ ಉಕ್ಕಿ ಹರಿತಾ ಇರುವಂತಹ ಕಾವೇರಿ ನದಿ ಒಂದ್ ಕಡೆ, ನದಿಯಿಂದ ಶೆಡ್ಗಳು ತೇಲಿ ಹೋಗೋ ಭೀತಿಯಲ್ಲಿ ಜನ ಜೀವ ಭಯದಲ್ಲಿಯೇ ಬದುಕ್ತಾ ಇದ್ದಾರೆ ಇಲ್ಲಿನ ಸಂತ್ರಸ್ತರು. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ಮಹಾ ದುರಂತ ಆಗಿದ್ದು ಗೊತ್ತೇ ಇದೆ. ಒಂದು ಕಡೆ ಕಾವೇರಿ ಉಕ್ಕಿ ಹರಿದು ನೂರಾರು ಮನೆಗಳು ಕೊಚ್ಚಿ ಹೋದರೆ, ಮತ್ತೊಂದು ಕಡೆ ಸಾಕಷ್ಟು ಭೂಕುಸಿತಗಳಾಗಿ ನೂರಾರು ಮನೆಗಳು ಕೂಡ ನೆಲಸಮ ಆಗೋಗಿತ್ತು. 2018ರಲ್ಲಿ ಕರಡಿಗೋಡ್ನಲ್ಲಿ ಏನು ಪ್ರವಾಹ ಆಗಿತ್ತು, ಆ ಸಂದರ್ಭದಲ್ಲಿ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಇದುವರೆಗೆ ಕೂಡ ಮನೆಗಳನ್ನು ಕೊಡಲಿಲ್ಲ. ನೋಡ್ಬೋದು, ಸುವರ್ಣ ನ್ಯೂಸ್ ಕೂಡ ನಿಮಗೆ ಆ ದುಸ್ಥಿತಿಯಲ್ಲಿ ಜನರು ಈಗಲೂ ಕೂಡ ಹೇಗೆ ಬದುಕ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸುತ್ತೆ. ನೋಡಿ, ಕರಡಿಗೋಡಿನ ಏನು ಹೊಳೆ ಬದಿ ಇದೆ, ಹೊಳೆ ಬದಿಯಲ್ಲಿ ಎಲ್ಲ ಬಹುತೇಕ ಮನೆಗಳು ಇದೇ ರೀತಿಯಾಗಿ, ಅಂದರೆ 130ಕ್ಕೂ ಹೆಚ್ಚು ಮನೆಗಳು ಈ ರೀತಿ ಆಗಿದೆ. ಸೊ ಬಹುತೇಕ ಹಿಂಬದಿಯ ಇದ್ದಂತಹ ಅಡುಗೆ ಮನೆ ಆಗಿರ್ಬೋದು, ಕೆಲವು ಕೋಣೆಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರವಾಹದಲ್ಲಿ, ಕಾವೇರಿಯ ಪ್ರವಾಹದಲ್ಲಿ ಕುಸಿದು ಎಲ್ಲವೂ ಕೂಡ ತೇಲಿ ಹೋಗಿತ್ತು. ಆ ಪಳೆಯುಳಿಕೆಗಳು ಇನ್ನೂ ಕೂಡ ನಿಮಗೆ ಹಾಗೆ ಕಾಣಿಸ್ತಾನೆ ಇದೆ. ಸೊ ಇದೇ ಮನೆಗಳಲ್ಲಿ ಅನಿವಾರ್ಯವಾಗಿ ಜನ ಬದುಕ್ತಾನೆ ಇದ್ದಾರೆ. ಸೊ ನೋಡ್ಬೋದು, ನಮ್ಮ ಎಡಭಾಗಕ್ಕೆ ಕಾವೇರಿ ಈಗಲೂ ಕೂಡ ಹರಿತಾ ಇದೆ. ಈಗ ಮಳೆ ತಗ್ಗಿರೋದ್ರಿಂದ ಕಾವೇರಿಯ ಆ ಪ್ರತಾಪ ಇನ್ನು ನಮಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ, ಭಾಳ ಪ್ರಶಾಂತವಾಗಿ ಹರಿತಿದೆ ಅಂತ ಅನಿಸುತ್ತೆ. ಆದರೆ ಯಾವಾಗ ಮಳೆ ಜಾಸ್ತಿ ಆಗುತ್ತಾ ಆಗ ಕಾವೇರಿ ನದಿ ಉಕ್ಕಿ ಹರಿಯುತ್ತೆ. ಉಕ್ಕಿ ಹರಿಯಿತು ಅಂತಂದರೆ ಸಹಜವಾಗಿ ಈ ಮನೆ ಒಳಗಡೆಗೆಲ್ಲ ಸಹಜವಾಗಿ ನೀರು ನುಗ್ಗುತ್ತೆ. ಸೊ ಇಂತಹ ದುಸ್ಥಿತಿಯಲ್ಲಿ ಪುಟ್ಟ ಮಕ್ಕಳು, ವಯಸ್ಸಾದವರು ಅವರೆಲ್ಲರೂ ಕೂಡ ಬದುಕ್ತಿರೋಂತಹ ಈ ಮನೆಗಳಲ್ಲಿ ಯಾವಾಗ ತಮ್ಮ ಇಡೀ ಮನೆಗಳು ಕುಸಿದು ಸಂಪೂರ್ಣವಾಗಿ ತೇಲಿ ಹೋಗುತ್ತೆ ಅನ್ನೋಂತಹ ಭಯದಲ್ಲಿ, ಆತಂಕದಲ್ಲಿ ಜನ ಬದುಕಬೇಕಾಗಿರೋಂಥದ್ದು. 2018ರಲ್ಲಿ ಹಾಗೆ ಆದಂತಹ ಸಂದರ್ಭದಲ್ಲಿ ಮನೆಯನ್ನು ಕೊಡ್ತೀವಿ, ನಿವೇಶನವನ್ನು ಕೊಡ್ತೀವಿ ಅಂತೇಳಿ ಹೇಳಿದಂತಹ ಜಿಲ್ಲಾಡಳಿತ ಮತ್ತು ಸರ್ಕಾರಗಳು ಇದುವರೆಗೆ ಅವರಿಗೆ ಮನೆಗಳನ್ನು ಕೊಡಲಿಲ್ಲ, ನಿವೇಶನವನ್ನು ಕೊಡಲಿಲ್ಲ. ಸೊ ಮೊನ್ನೆ ಅಷ್ಟೇ ಸಚಿವರೊಂದಿಗೆ ಇಲ್ಲಿಯ ಅಧಿಕಾರಿಗಳು ಹೇಳ್ತಿದ್ದಂಥದ್ದು, ನಾವೀಗಾಗಲೇ ಜಾಗವನ್ನು ಗುರುತಿಸಿದ್ದೇವೆ, ಕೊಡ್ತೀವಿ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ರು. ಆದರೆ ಇದುವರೆಗೆ ನಿವೇಶನವನ್ನು ಗುರುತಿಸುವಂಥ ಕೆಲಸನೂ ಕೂಡ ಆಗಲಿಲ್ಲ. ಹೀಗಾಗಿ ಜನರು ಬೇರೆ ದಾರಿ ಇಲ್ಲದೆ 8-9 ವರ್ಷಗಳಿಂದ ಅನಿವಾರ್ಯವಾಗಿ ಏನು ಕುಸ್ತೋಗಿರೋಂತಹ ಹೊಳೆ ಬದಿಲಿರುವಂತಹ ಹಳೆ ಮನೆಗಳಿದೆ ಅವುಗಳಲ್ಲೇ ಬದುಕ್ತಾ ಇದ್ದಾರೆ. ಇನ್ನು ಕೆಲವರು ಸಂಪೂರ್ಣವಾಗಿ ಏನು ಮನೆಗಳು ಬಿದ್ದೋಗಿತ್ತು ಅಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿ, ಅದೇ ಜಾಗಗಳಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ತಮ್ಮ ಬದುಕನ್ನು ದೂಡ್ತಾ ಇದ್ದಾರೆ ಅನಿವಾರ್ಯ ಅನ್ನೋಂತಹ ಕಾರಣಕ್ಕಾಗಿ. ಸೊ 8 ವರ್ಷಗಳಿಂದ ಇವ್ರ ಕಷ್ಟ ಅನ್ನೋಂಥದ್ದು ಅಧಿಕಾರಿಗಳಿಗೆ ಅಥವಾ ಸರ್ಕಾರಗಳಿಗೆ ಕಾಣಿಸ್ಲಿಲ್ವ ಅನ್ನೋಂಥದ್ದು ಭಾಳ ದೊಡ್ಡ ಪ್ರಶ್ನೆ. ಸೊ ಇನ್ನಾದರೂ ಕೂಡ ಸಂಬಂಧಿಸಿದಂಥ ಅಧಿಕಾರಿಗಳು ಹಾಗೂ ಸರ್ಕಾರ ಇವರ ಅಳಲನ್ನು ಒಮ್ಮೆ ಗಮನಿಸಿ ನಿವೇಶನವನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.